ಅದು ಸತ್ಯಪುರ. ಹೆಸರಿನಲ್ಲೇ ಒಂದು ಧರ್ಮ, ನ್ಯಾಯ, ಸತ್ಯ ಎಲ್ಲಾನು ಕಾಣಿಸ್ತಿರುತ್ತೆ. ಆ ಊರು ನೋಡಕ್ಕೆ ತುಂಬಾನು ಅಂದವಾಗಿ ಕಾಣಿಸ್ತಿತ್ತು. ಬೀದಿಗಳೆಲ್ಲ ಸ್ವಚ್ಛವಾಗಿತ್ತು. ದೊಡ್ಡ ದೊಡ್ಡ ಮನೆಗಳು, ಎಲ್ಲರ ಮನೆಯ ಮುಂದ್ಗಡೆ ಕೂಡ ಬಣ್ಣ ಬಣ್ಣದ ರಂಗೋಲಿಗಳು ಕಾಣಿಸ್ತಿತ್ತು. ಹೊರಗಡೆಯಿಂದ ನೋಡೋರಿಗೆ ಆ ಗ್ರಾಮ ಒಂದು ಆದರ್ಶ ಗ್ರಾಮವಾಗಿ ಕಾಣಿಸ್ತಿತ್ತು. ಆದ್ರೆ ಆ ಅಂದವಾದ ಮುಸುಕಿನ ಹಿಂದೆ ಮರ್ಯಾದೆ, ಪ್ರತಿಷ್ಠೆ, ಗೌರವ ಅನ್ನುವ 3 ಗೋಡೆಗಳ ಮಧ್ಯದಲ್ಲಿ ಸಿಕ್ಕಾಕೊಂಡು ಬಾಳ್ತಾ ಇರುವ ಜೀವನ ಅದು. ಆ ಊರಿನವರು ಅವರು ಮಾಡುವ ಕೆಲಸಕ್ಕಿಂತ ಅವ್ರ ಬಗ್ಗೆ ಯಾರಾದ್ರೂ ಹೆಮ್ಮೆಯಿಂದ ಮಾತಾಡ್ಕೊಳ್ತಾರ, ಇಲ್ಲ ಕೆಟ್ಟದಾಗಿ ಮಾತಾಡ್ತಾರ ಅನ್ನೋದ್ರಲ್ಲೇ ಗಮನ ಕೊಡ್ತಾ ಇದ್ರು. ಸಹಾಯ ಕೇಳೋದು ಅಂದ್ರೆ ಅವ್ರಿಗೆ ಅವಮಾನ. ಚಿಕ್ಕ ಚಿಕ್ಕ ಕೆಲಸ ಮಾಡೋದು ಅಂದ್ರೆ ಅವ್ರಿಗೆ ಪ್ರಾಣನೇ ಹೋದ ಹಾಗೆ ಇರ್ತಿತ್ತು. ಅಂತಹ ಊರಿಗೆ ವೈದ್ಯ ಮಾಡ್ಬೇಕು ಅನ್ನುವ ಒಂದು ಸೇವೆ ಗುಣದೊಂದಿಗೆ ಸತ್ಯಲಿಂಗ ಅನ್ನುವ ವೈದ್ಯ ಒಬ್ಬ ಬಂದ. ಸತ್ಯಲಿಂಗ ವೈದ್ಯದ ಸಾಮಗ್ರಿಗಳು ಇರುವ ಚಿಕ್ಕ ಮೂಟೆ ತಗೊಂಡು ಊರಿನೊಳಗಡೆ ಬಂದ. ಊರಿನ ಮಧ್ಯದಲ್ಲಿರುವ ದೊಡ್ಡ ಆಲದ ಮರದ ಕೆಳಗಡೆ ಆ ಗ್ರಾಮದ ಮುಖ್ಯಸ್ಥನಾದ ಗಂಗರಾಜು ಹಾಗೆ ಊರಿನ ದೊಡ್ಡ ಮನುಷ್ಯರೆಲ್ಲರೂ ಕೂತ್ಕೊಂಡಿದ್ರು. ಸತ್ಯಲಿಂಗ ವಿನಯದಿಂದ ನಮಸ್ಕಾರ ಮಾಡಿ, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ವೈದ್ಯಲಿಂಗ. ನಾನೊಬ್ಬ ವೈದ್ಯ. ಈ ಗ್ರಾಮದ ಪ್ರಜೆಗಳಿಗೆ ವೈದ್ಯ ಮಾಡೋದಕ್ಕೋಸ್ಕರ ಬಂದಿದ್ದೀನಿ. ಗಂಗರಾಜು ಸತ್ಯಲಿಂಗನನ್ನ ಮೇಲೆಯಿಂದ ಕೆಳಗಡೆ ತನಕ ಗಮನಿಸ್ತಾ ಇದ್ದ. ಅವನು ಹಾಕಿರುವ ಬಟ್ಟೆಗಳು ಸಾಧಾರಣವಾಗಿತ್ತು. ಅವನ ಮುಖದಲ್ಲಿ ಯಾವುದೇ ಗರ್ವನೂ ಇಲ್ಲ. ಆವಾಗ ಗಂಗರಾಜು ಗಂಭೀರದಿಂದ, ನೀನು ವೈದ್ಯನಾ? ನಮ್ಮ ಊರಿಗೆ ವೈದ್ಯರು ಯಾರು ಬೇಕಾಗಿಲ್ಲ. ನಾವೆಲ್ಲರೂ ಆರೋಗ್ಯಕರವಾಗಿಯೇ ಇದ್ದೀವಿ. ನಾವು ಬಾಳ್ತಾ ಇರುವ ಜೀವನ ಪದ್ಧತಿಯಿಂದ ನಮ್ಗೆ ಇಲ್ಲಿವರೆಗೂ ಯಾವುದೇ ಕಾಯಿಲೆ ಬಂದಿದ್ದಿಲ್ಲ. ಅದನ್ನು ಕೇಳಿದ ಸತ್ಯಲಿಂಗ ತುಂಬಾನು ವಿನಯದಿಂದ, ಇದು ನಿಜವಾಗ್ಲೂ ತುಂಬಾ ಒಳ್ಳೆ ವಿಷಯನೇ. ಆದ್ರೆ ಕಾಯಿಲೆ ಹೇಳಿ ಬರಲ್ಲ ಅಲ್ವಾ? ಆದ್ರಿಂದ ಒಬ್ಬ ವೈದ್ಯ ಇರೋದು ಒಳ್ಳೇದು ತಾನೇ? ಆವಾಗ ಅಲ್ಲೇ ಇದ್ದ ರಾಮಚಂದ್ರಯ್ಯ, ನಮ್ಮ ಊರಿನ ಗೌರವ ನಿನಗೆ ಗೊತ್ತಿಲ್ಲ. ನಮ್ಗೇನಾದ್ರೂ ಆದ್ರೆ ಪಟ್ಟಣದಿಂದ ದೊಡ್ಡ ವೈದ್ಯರನ್ನ ಬರಕ್ ಕೇಳ್ತೀವಿ. ನಿನ್ನಂತ ಸಾಧಾರಣ ವೈದ್ಯನ ಹತ್ರ ವೈದ್ಯ ಮಾಡ್ಕೊಳ್ಳಲ್ಲ. ಅವರ ಅಹಂಕಾರನ ನೋಡಿ ಸತ್ಯಲಿಂಗನಿಗೆ ಕೋಪ ಬಂದ್ರು ಕೂಡ ಅವನ ಮುಖದಲ್ಲಿ ನಗು ಹಾಗೇನೇ ಇತ್ತು. ನಾನು ಹಣಕ್ಕೋಸ್ಕರ ವೈದ್ಯ ಮಾಡಕ್ಕೆ ಬಂದಿಲ್ಲ, ಉಚಿತ ವೈದ್ಯ ಮಾಡಕ್ ಬಂದಿದ್ದೀನಿ. ಒಂದು ಚಿಕ್ಕ ಮನೆ ಕೊಟ್ರೆ ಸಾಕು. ಊರಿನ ಗಡಿಯಲ್ಲಿ ಒಂದು ಹಾಳು ಬಿದ್ದ ಮನೆ ಇದೆ, ಬೇಕಾದ್ರೆ ಅಲ್ಲಿ ಇದ್ಕೋ ನೀನು. ಆದ್ರೆ ನಮ್ಮ ಗೌರವನ ಹಾಳು ಮಾಡೋ ಯಾವುದೇ ಕೆಲಸನೂ ಮಾಡಬಾರ್ದು. ಹಾಗೆ ಏನಾದ್ರೂ ಮಾಡಿದ್ರೆ ತಕ್ಷಣ ಊರಿಂದ ಹೊರಗಡೆ ಹಾಕ್ತೀವಿ. ಸತ್ಯಲಿಂಗ ಸರಿ ಅಂತ ವಿನಯದಿಂದ ಹೇಳಿ ಆ ಮನೆಯ ಹತ್ತಿರ ಹೋದ. ಸತ್ಯಲಿಂಗ ಆ ಹಾಳು ಬಿದ್ದ ಮನೆಯನ್ನ ಬೇಗನೆ ಕ್ಲೀನ್ ಮಾಡಿ ಅದನ್ನ ಅವನು ಚಿಕ್ಕ ಹಾಸ್ಪಿಟಲ್ ಆಗಿ ತಯಾರು ಮಾಡ್ದ. ಆದ್ರೆ ಯಾರೂ ಅವನತ್ರ ಚಿಕಿತ್ಸೆ ಮಾಡಿಸ್ಕೊಳ್ಳೋಕೆ ಬರ್ಲೇ ಇಲ್ಲ. ಚಿಕ್ಕ ಚಿಕ್ಕ ಕಾಯಿಲೆಗಳು ಬಂದ್ರೂ ಕೂಡ ಅವರೇ ಅದನ್ನ ಸರಿ ಮಾಡ್ಕೊಳ್ತಾ ಇದ್ರು. ಎಲ್ಲಾದ್ರೂ ಅವನ ಹತ್ರ ಹೋದ್ರೆ ಮರ್ಯಾದೆ ಗೌರವ ಹೋಗ್ಬಿಡುತ್ತೋ ಅಂತ ಎಲ್ರೂ ಅಂದ್ಕೊಳ್ತಾ ಇದ್ರು. ಒಂದಿನ ರಾಮಚಂದ್ರಯ್ಯನ ಹೆಂಡತಿಗೆ ತುಂಬಾನೇ ಜ್ವರ ಹೊಡಿತಾ ಇತ್ತು. ಅವರು ಸುಸ್ತಾಗಿ ಮಂಚದಲ್ಲಿ ಮಲ್ಕೊಂಡಿದ್ರು. ಕಾಂತಮ್ಮ ತುಂಬಾ ಸುಸ್ತಾಗಿ, ರೀ ಮೈ ಹುಷಾರಿಲ್ಲ ರೀ, ಜ್ವರ ತುಂಬಾ ಹೊಡಿತಾ ಇದೆ, ಹೋಗಿ ಆ ಊರಿನಲ್ಲಿರುವ ವೈದ್ಯರನ್ನ ಕರ್ಕೊಂಡ್ ಬನ್ನಿ. ರಾಮಚಂದ್ರಯ್ಯ ಕೋಪದಿಂದ, ನಿನಗೇನು ಹುಚ್ಚಿಡ್ದಿದ್ಯಾ? ನಮ್ಮ ಮನೆಗೆ ಆ ವೈದ್ಯ ಬಂದ್ರೆ ಊರಿನವರು ಏನಂದ್ಕೊಳ್ತಾರೆ? ರಾಮಚಂದ್ರಯ್ಯನ ಮನೆಯಲ್ಲಿ ಯಾರಿಗೋ ಏನೋ ಕಾಯಿಲೆ ಬಂದಿದೆ ಅಂತ ನಮ್ ಗೌರವನ ಹಾಳು ಮಾಡ್ತಾರೆ. ನಾನು ಪಟ್ಟಣದಿಂದ ಕಷಾಯ ತಗೊಂಡ್ ಬಂದಿದ್ದೀನಿ, ಅದನ್ನ ಕುಡಿ, ಸರಿ ಹೋಗುತ್ತೆ. ಇದು 5ನೇ ದಿನ, ಜ್ವರ ಕಡಿಮೆ ಆಗ್ತಿಲ್ಲ, ಪ್ರಾಣ ಹೋಗೋ ತರ ಇದೆ. ಗೌರವಕ್ಕಿಂತ ಪ್ರಾಣ ಮುಖ್ಯ ಅಲ್ವಾ? ರಾಮಚಂದ್ರಯ್ಯ ಅಹಂಕಾರದಿಂದ, ಪ್ರಾಣ ಹೋದ್ರೆ ಪರವಾಗಿಲ್ಲ, ಮರ್ಯಾದೆ ಹೋಗ್ಬಾರ್ದು. ಇದು ನಮ್ಮ ಊರಿನ ಸಿದ್ಧಾಂತ. ಬಾಯಿ ಮುಚ್ಕೊಂಡು ಮಲ್ಗೋ. ಇನ್ನೊಂದ್ ಕಡೆ ಅದೇ ಜ್ವರ ಊರಿನಲ್ಲಿ ಮೆಲ್ಲೆ ಮೆಲ್ಲೆ ಎಲ್ರಿಗೂ ಹರಡ್ತಾ ಇತ್ತು. ಮುಖ್ಯವಾಗಿ ಬಡವರು ಜಾಸ್ತಿ ಇರುವ ಆ ಜಾಗದಲ್ಲಿ ತುಂಬಾನೇ ಹರಡ್ತಿತ್ತು. ಈ ವಿಷಯ ಸತ್ಯಲಿಂಗನ ಕಿವಿಗೆ ಹೋಯ್ತು. ಅವನು ತಕ್ಷಣ ಗಂಗರಾಜನ ಭೇಟಿ ಮಾಡಕ್ ಹೋದ. ಗಂಗರಾಜ್ ಅವ್ರೆ, ಊರಿನಲ್ಲಿ ಒಂದು ಜ್ವರ ಹರಡ್ತಾ ಇದೆ. ಇದು ಅಪಾಯ. ನಾವು ತಕ್ಷಣ ಏನಾದ್ರೂ ಮಾಡ್ಲೇಬೇಕು. ಜ್ವರ ಬಂದಿರೋರ್ನ ಬೇರೆ ಇಡ್ಬೇಕು, ಊರನ್ನ ಸ್ವಚ್ಛ ಮಾಡ್ಬೇಕು. ಆವಾಗ ಗಂಗರಾಜು ಅಹಂಕಾರದಿಂದ, ಏನ್ ಹೇಳ್ತಾ ಇದೀ ನೀನು? ನಮ್ಮೂರಿನಲ್ಲಿ ಕಾಯಿಲೆನಾ? ನಮ್ಮ ಗೌರವನ ಹಾಳು ಮಾಡ್ಬೇಕು ಅಂತ ಮಾಡ್ತಾ ಇದೆಯಾ ಇದೆಲ್ಲ? ಸ್ವಚ್ಛ ಇಲ್ದೇ ಇರೋ ಜಾಗದಲ್ಲಿ ಕಾಯಿಲೆ ಬರುತ್ತೆ. ನಾವು ತುಂಬಾನೇ ಗೌರವದಿಂದ ಬಾಳ್ತಾ ಇರುವ ಕುಟುಂಬ. ಇಲ್ಲಿ ಯಾವುದೇ ಕಾಯಿಲೆನೂ ಇಲ್ಲ, ಸ್ವಚ್ಛತೆನೂ ಇಲ್ದೇ ಇಲ್ಲ. ಹೋಗಿಲ್ಲಿಂದ. ನಾನು ಹೇಳೋದನ್ನ ಕೇಳಿ. ಕಾಯಿಲೆಗೆ ಶ್ರೀಮಂತರು ಬಡವರು ಏನೂ ಗೊತ್ತಾಗಲ್ಲ. ಬೇಗನೆ ಈ ಕಾಯಿಲೆ ಹರಡಕ್ಕೆ ಸಾಧ್ಯತೆ ಜಾಸ್ತಿ ಇದೆ. ನನಗೆ ನೀತಿ ಹೇಳ್ಬೇಡ. ನಮ್ಮ ಆರೋಗ್ಯ, ನಮ್ಮ ಮರ್ಯಾದೆನ ಹೇಗೆ ಕಾಪಾಡ್ಕೊಳ್ಬೇಕು ಅಂತ ನನಗೆ ಗೊತ್ತು. ನಿನ್ ಕೆಲ್ಸ ನೀನ್ ನೋಡ್ಕೋ. ಸತ್ಯಲಿಂಗ ನಿರಾಶೆಯಿಂದ ಹಿಂದೆ ತಿರುಗಿ ಬಂದ. ಗೌರವ ಅನ್ನುವ ಕಾಯಿಲೆ ಈ ಅಂಟು ರೋಗಕ್ಕಿಂತ ತುಂಬಾನೇ ಹೆಚ್ಚಾಗಿದೆ ಇವರಲ್ಲಿ ಅಂತ ಅಂದ್ಕೊಂಡ. ಆದ್ರೆ ಗಂಗರಾಜು ಹೇಳಿದ ಮಾತುಗಳು ಸುಳ್ಳು ಅನ್ನೋ ತರ ಆ ಕಾಯಿಲೆ ಮೆಲ್ಲೆ ಮೆಲ್ಲೆ ಊರಿಡಿ ಹರಡ್ತಾ ಇತ್ತು. ಒಬ್ಬೊಬ್ರು ಮನೆಯಲ್ಲೂ ಒಬ್ರಾದ್ರೂ ಆ ಜ್ವರದಿಂದ ಕಷ್ಟಪಡ್ತಾ ಇದ್ರು. ಆದ್ರೂ ಸರಿ, ಯಾರು ಕೂಡ ವೈದ್ಯರ ಹತ್ತಿರ ಚಿಕಿತ್ಸೆ ಮಾಡಿಸ್ಕೊಳ್ಳೋದಕ್ಕೋಸ್ಕರ ಹೋಗ್ಲಿಲ್ಲ. ಊರಿನ ಬೀದಿಯಲ್ಲಿ ಪ್ರಜೆಗಳ ಸಂಖ್ಯೆ ಕಡಿಮೆ ಆಗ್ತಾ ಇತ್ತು.
ಎಲ್ಲರ ಮನೆಯಲ್ಲೂ ಏನೋ ಒಂದು ನೋವಿತ್ತು. ಆದ್ರೆ ಹೊರಗಡೆ ಮಾತ್ರ ಅವರೆಲ್ಲರೂ ಸಂತೋಷವಾಗಿ ಇರೋ ತರ ನಾಟಕ ಮಾಡ್ತಾ ಇದ್ರು. ಸತ್ಯಲಿಂಗ ಇನ್ನು ಲಾಭ ಇಲ್ಲ ಅಂತ ಅವನೇ ಎಲ್ಲರ ಮನೆಗೆ ಹೋಗಿ ಚಿಕಿತ್ಸೆ ಮಾಡೋಣ ಅಂತ ಅಂದ್ಕೊಂಡ. ಹಾಗೆ ಸತ್ಯಲಿಂಗ ಒಂದು ಮನೆ ಬಾಗಿಲನ್ನ ಬಡಿದ. ಅಮ್ಮ, ಯಾರಾದ್ರೂ ಇದ್ದೀರಾ? ಒಳಗಡೆಯಿಂದ ಕೆಮ್ಮೋ ಶಬ್ದ ಕೇಳಿಸ್ತಾ ಇದೆ. ನಾನು ವೈದ್ಯ ಬಂದಿದ್ದೀನಿ. ದಯವಿಟ್ಟು ಯಾರಾದ್ರೂ ಬಾಗಿಲು ತೆರೀರಿ. ಪುನಃ ಸತ್ಯಲಿಂಗ, ದಯವಿಟ್ಟು ಹೆದರ್ಬೇಡಿ. ನಾನು ಬಂದಿರೋದು ಚಿಕಿತ್ಸೆ ಮಾಡಕ್ಕೆ. ನಿಮ್ಮ ಗೌರವಕ್ಕೆ ಏನೂ ಕಲಂಕ ಬರಲ್ಲ. ನಾನು ಯಾರತ್ರನೂ ಏನು ಹೇಳಲ್ಲ. ಕೆಲವರು ಅವನ ಮಾತನ್ನು ಕೇಳಿ ಬಾಗಿಲನ್ನ ತೆರೆದ್ರು. ಒಳಗಡೆ ಜ್ವರದಿಂದ ಕಷ್ಟಪಡೋರನ್ನ ನೋಡಿ ಸತ್ಯಲಿಂಗ ತುಂಬಾನು ಬೇಜಾರು ಮಾಡ್ಕೊಂಡು ಅವನ ಹತ್ರ ಇರುವ ಔಷಧಿಯಿಂದ ಅವರ ಜ್ವರನ ಕಡಿಮೆ ಮಾಡಕ್ಕೆ ಪ್ರಯತ್ನ ಪಡ್ತಾ ಇದ್ದ. ಕೊನೆಗೆ ರಾಮಚಂದ್ರಯ್ಯನ ಮನೆಗೆ ಹೋದ. ಅವನ ಮನೆ ಬಾಗಿಲು ಹಾಕಿತ್ತು. ರಾಮಚಂದ್ರಯ್ಯ ಅವರೇ, ಒಳಗಡೆ ಯಾರಾದ್ರೂ ಇದ್ದೀರಾ? ಒಳಗಡೆಯಿಂದ ಕಾಂತಮ್ಮ ಕೆಮ್ಮುವ ಶಬ್ದ ಕೇಳಿಸ್ತು. ಆದ್ರೆ ರಾಮಚಂದ್ರಯ್ಯ ಬಾಗಿಲು ತೆರೀಲೇ ಇಲ್ಲ. ಆವಾಗ ಸತ್ಯಲಿಂಗ, ರಾಮಚಂದ್ರಯ್ಯ ಅವರೇ, ನಿಮ್ಮ ಹೆಂಡತಿಯ ಪರಿಸ್ಥಿತಿ ಸ್ವಲ್ಪನೂ ಸರಿಯಿಲ್ಲ. ನೀವು ನಿಮ್ಮ ಗೌರವ ಮರ್ಯಾದೆ ಎಲ್ಲಾನು ಬಿಡಿ. ನಾನು ಅವ್ರ ಪ್ರಾಣನ ಕಾಪಾಡ್ತೀನಿ. ಬಾಗಿಲು ತೆರೆಯುವ ಶಬ್ದ ಕೇಳಿಸ್ತು. ರಾಮಚಂದ್ರಯ್ಯ ಮನೆಯೊಳಗಡೆಯಿಂದ ಹೊರಗಡೆ ಬಂದ್ರು. ಅವರ ಮುಖದಲ್ಲಿದ್ದ ಅಹಂಕಾರ, ಗರ್ವ ಎಲ್ಲಾನು ಹೋಗಿತ್ತು. ರಾಮಚಂದ್ರಯ್ಯ ಅಳುತ್ತಾ, ನನ್ನನ್ನ ಕ್ಷಮಿಸ್ಬಿಡಿ. ನನ್ನ ಹೆಂಡತಿ ಪ್ರಾಣನ ಕಾಪಾಡಿ. ಗೌರವ ಅಂತ ಅವಳ ಪ್ರಾಣ ಹೋಗೋ ಪರಿಸ್ಥಿತಿಗೆ ಬಂದಿದೆ. ಸತ್ಯಲಿಂಗ ಒಳಗಡೆ ಹೋಗಿ ಕಾಂತಮ್ಮನನ್ನ ಚೆಕ್ ಮಾಡಿ ನೋಡ್ದ. ಅವರ ಪರಿಸ್ಥಿತಿ ತುಂಬಾನು ಮೋಸವಾಗಿತ್ತು. ಆ ಕಾಯಿಲೆನ ಗುಣ ಮಾಡ್ಬೇಕು ಅಂದ್ರೆ ಒಂದೇ ಒಂದು ಮೂಲಿಕೆ ಇದ್ರೆ ಸಾಕು. ಆದ್ರೆ ಆ ಮೂಲಿಕೆ ಊರಿನ ಗಡಿಯಲ್ಲಿರುವ ಕೆಸರಿನಲ್ಲಿ ಬೆಳೀತಾ ಇದೆ ಅಂತ ಹೇಳ್ದ. ಆ ಜಾಗಕ್ಕೆ ಹೋಗ್ಬೇಕು ಅಂದ್ರೆ ಆ ಊರಿನವರು ಅದನ್ನ ಅವಮಾನ ಅಂತ ಅಂದ್ಕೊಂಡು ಯಾರು ಹೋಗ್ತಾನೆ ಇರ್ತಿರ್ಲಿಲ್ಲ. ಸತ್ಯಲಿಂಗ ಶಿವಯ್ಯ ಅನ್ನುವ ಒಬ್ಬ ರೈತನ ಹತ್ತಿರ ಹೋಗಿ, ಶಿವಯ್ಯ, ಈ ಕಾಯಿಲೆಗಳನ್ನ ಗುಣ ಮಾಡುವ ಮೂಲಿಕೆ ನಮ್ಮ ಊರಿನ ಗಡಿಯಲ್ಲಿರುವ ಕೆಸರಿನ ಕೊಳದ ಹತ್ತಿರ ಇದೆ. ನನಗೆ ಸ್ವಲ್ಪ ಸಹಾಯ ಮಾಡ್ತೀಯಾ? ಶಿವಯ್ಯ ಭಯದಿಂದ, ಅಯ್ಯೋ ವೈದ್ಯರೇ, ಆ ಜಾಗಕ್ಕೆ ಹೋದ್ರೆ ಊರಿನ ಮುಖ್ಯಸ್ಥರು ಊರಿಂದ ಹೊರಗಡೆ ಹೋಗಕ್ ಹೇಳ್ತಾರೆ. ಅಲ್ಲಿಗೆ ಹೋಗೋದು ತುಂಬಾ ದೊಡ್ಡ ಅವಮಾನ. ಪ್ರಾಣ ಹೋಗೋದ್ಕಿಂತ ನಿಮ್ಮ ಗೌರವ ಪ್ರತಿಷ್ಠೆ ನಿಮಗೆ ಹೆಚ್ಚಾಯ್ತಾ? ಹೇಳು ಶಿವಯ್ಯ, ಇವಾಗ ಪ್ರಾಣ ಕಾಪಾಡೋದು ಮುಖ್ಯನಾ, ನಿಮ್ಮ ಗೌರವ ಮುಖ್ಯನಾ? ಸತ್ಯಲಿಂಗ ಮಾತಿಗೆ ಶಿವಯ್ಯನಿಗೆ ಧೈರ್ಯನೋ ಬಂತು. ಇಬ್ರು ಸೇರಿ ಆ ಮೂಲಿಕೆ ತಗೊಂಡ್ ಬರೋದಕ್ಕೋಸ್ಕರ ಹೋದ್ರು. ಅದೇ ಸಮಯದಲ್ಲಿ ಗಂಗರಾಜುವಿನ ಮನೆಯಲ್ಲೂ ಕೂಡ ಆ ಕಾಯಿಲೆ ಹರಡಿತ್ತು. ಅವನ ಒಬ್ನೇ ಒಬ್ಬ ಮಗ. ಅವನಿಗೆ ತುಂಬಾನು ಜ್ವರ ಹೊಡಿತಾ ಇತ್ತು. ಗಂಗರಾಜುಗೆ ಏನ್ ಮಾಡದಂತ ಅರ್ಥ ಆಗ್ಲಿಲ್ಲ. ಅವನ ಹಣ, ಅಧಿಕಾರ ಎಲ್ಲಾನು ಉಪಯೋಗ ಮಾಡಿ ಅವನು ಪಟ್ಟಣದಿಂದ ಏನೇನು ಔಷಧಿನ ತಗೊಂಡ್ ಬಂದ್ ಕೊಟ್ರು ಕೂಡ ಮಗನಿಗೆ ಕಾಯಿಲೆ ಅಂತ ಗುಣ ಆಗ್ಲಿಲ್ಲ. ಆವಾಗ ಗಂಗರಾಜು ಹೆಂಡತಿ ಅಳುತ್ತಾ, ರೀ, ನಮ್ಮ ಮಗನಿಗೆ ಕಾಯಿಲೆ ಜಾಸ್ತಿ ಆಗ್ತಾ ಇದೆ. ನಮ್ಮ ಗೌರವ ಮರ್ಯಾದೆ ಎಲ್ಲ ಅವನ ಪ್ರಾಣನ ಕಾಪಾಡ್ತಾ ಇಲ್ಲ. ದಯವಿಟ್ಟು ನಿಮ್ಮ ಅಹಂಕಾರನ ಬಿಡಿ. ಊರಿನ ವೈದ್ಯರ ಹತ್ತಿರ ಹೋಗಿ ಕೇಳಿ, ಅವರು ಖಂಡಿತ ಔಷಧಿ ಕೊಡ್ತಾರೆ. ಗಂಗರಾಜು ಕೂಡ ನಿಸ್ಸಹಾಯದಿಂದ, ಆದ್ರೆ ನಾನು ಹೇಗೆ ಹೋಗೋದು? ಅವನತ್ರ ಹೋಗಿ ವೈದ್ಯ ಮಾಡು ಅಂತ ಹೇಗೆ ಕೇಳೋದು? ನನ್ನ ಗೌರವ ಏನಾಗೋದು? ನಮ್ಮ ಮಗನ ಪ್ರಾಣ ಹೋಗಿ ನಿಮ್ಮ ಗೌರವನ ಹಿಡ್ಕೊಂಡು ಸಾಯ್ತೀರಾ? ಹೋಗಿ. ಗಂಗರಾಜು ಅವನ ಜೀವನದಲ್ಲಿ ಮೊದಲನೇ ಸಲ ಸೋತೋಗಿದ್ದ. ಅವನ ಗೌರವ, ಅಹಂಕಾರ, ಮರ್ಯಾದೆಗಿಂತ ತನ್ನ ಮಗನ ಪ್ರಾಣ ಮುಖ್ಯ ಅಂತ ಅವನು ಅಂದ್ಕೊಂಡ. ಆದ್ರಿಂದ ತಕ್ಷಣ ಅವನು ವೈದ್ಯರನ್ನ ನೋಡಕ್ಕೆ ಹೋದ. ಆ ಸಮಯದಲ್ಲಿ ಮೈಯೆಲ್ಲ ಕೆಸರಿನೊಂದಿಗೆ, ಕೈಯಲ್ಲಿ ಮೂಲಿಕೆಯೊಂದಿಗೆ ಸತ್ಯಲಿಂಗ, ಶಿವಯ್ಯ ಇಬ್ರು ಊರಿನೊಳಗಡೆ ಬಂದ್ರು. ಊರಿನವರು ಎಲ್ರೂ ಅವರನ್ನ ಆ ಪರಿಸ್ಥಿತಿಯಲ್ಲಿ ನೋಡಿ ಆಶ್ಚರ್ಯಪಟ್ರು. ಆವಾಗ ಅಲ್ಲೇ ನಿಂತ್ಕೊಂಡಿದ್ದ ಗಂಗರಾಜು ಏನ್ ಮಾಡ್ದು ಅಂತ ಗೊತ್ತಿಲ್ಲದೆ ಸತ್ಯಲಿಂಗನ ಹತ್ತಿರ ಹೋಗಿ ಈ ರೀತಿ ಕರೆದ್ರು, ವೈದ್ಯರೇ. ಸತ್ಯಲಿಂಗ ವಿನಯದಿಂದ, ಮೊದಲು ಎಲ್ರಿಗೂ ಈ ಔಷಧಿನ ಕೊಡ್ಬೇಕು, ಬನ್ನಿ. ಸತ್ಯಲಿಂಗ ಮೊದಲು ರಾಮಚಂದ್ರಯ್ಯ ಹೆಂಡತಿ ಕಾಂತಮ್ಮನಿಗೆ ಔಷಧಿ ಕೊಟ್ಟ. ಆಮೇಲೆ ಕಾಯಿಲೆ ಬಂದಿರುವ ಉಳಿದವ್ರಿಗೂ ತಗೊಂಡು ಹೋಗಿ ಕೊಟ್ಟ. ಅವನು ಗೌರವ ಮರ್ಯಾದೆ ನೋಡ್ಲಿಲ್ಲ, ಎಲ್ರನ್ನೂ ಸಮಾನವಾಗಿ ನೋಡ್ದ. ಕೊನೆಗೆ ಗಂಗರಾಜುವಿನ ಮಗನಿಗೂ ಔಷಧಿ ಕೊಟ್ಟ. ಗಂಗರಾಜು ಮಗನಿಗೆ ಅವನು ಔಷಧಿನ ಕೊಟ್ಟು, ಗಂಗರಾಜ್ ಅವರೇ, ನಾನು ಕೊಟ್ಟಿರುವ ಔಷಧಿ ಇವರ ಮೈಯಲ್ಲಿರುವ ರೋಗನ ತೆಗೆಯುತ್ತೆ. ಆದ್ರೆ ಗೌರವ, ಮರ್ಯಾದೆ, ಪ್ರತಿಷ್ಠೆ ಅನ್ನುವ ಒಂದು ದೊಡ್ಡ ರೋಗನ ನೀವು ನಿಮ್ಮ ಮೈಯಲ್ಲಿ ಇಟ್ಕೊಂಡಿದ್ದೀರಾ ಅಲ್ವಾ? ಅದನ್ನ ನೀವೇ ಹೇಗಾದ್ರೂ ತೊಲಗಿಸ್ಬೇಕು. ಗಂಗರಾಜು ನಾಚಿಕೆಯಿಂದ ತಲೆ ಬಗ್ಗೆ ನಿಂತ್ಕೊಂಡಿದ್ದ. ಸತ್ಯಲಿಂಗ ಕೊಟ್ಟ ಔಷಧಿ ಚೆನ್ನಾಗಿ ಕೆಲಸ ಮಾಡ್ತು. ಊರಿನಲ್ಲಿ ಎಲ್ರಿಗೂ ಕಾಯಿಲೆ ಕಡಿಮೆ ಆಗ್ತಾ ಇತ್ತು. ಗಂಗರಾಜುವಿನ ಮಗ ಕೂಡ ಪ್ರಾಣಾಪಾಯದಿಂದ ತಪ್ಪಿಸ್ಕೊಂಡ. ಹೀಗೆ ಒಂದು ಕಾಯಿಲೆ ಬಂದು ಆ ಊರಿನವರ ಮನಸ್ಸನ್ನೆಲ್ಲ ಬದಲಾಯಿಸಿತ್ತು. ಗೌರವ, ಪ್ರತಿಷ್ಠೆ, ಮರ್ಯಾದೆಗಿಂತ ಪ್ರಾಣ ಮುಖ್ಯ ಅನ್ನೋದನ್ನ ಅವರೆಲ್ಲರೂ ಅರ್ಥ ಮಾಡ್ಕೊಂಡ್ರು. ಮರುದಿನ ಬೆಳಗ್ಗೆ ಗಂಗರಾಜು ಊರಿನವರನ್ನ ಪಂಚಾಯಿತಿಗೆ ಬರಕೇಳಿ ತಲೆ ಬಗ್ಗೆ ಊರಿನವರ ಹತ್ರ ಈ ರೀತಿ ಹೇಳಿದ್ರು, ನೀವೆಲ್ರೂ ನನ್ನನ್ನ ಕ್ಷಮಿಸ್ಬಿಡ್ಬೇಕು.
ಗೌರವ ಮರ್ಯಾದೆ ಅನ್ನುವ ಹೆಸರಿನಲ್ಲಿ ಇಷ್ಟು ದಿನ ನಾವು ಒಂದು ಕೇವಲವಾದ ಜೀವನನ ಬದುಕಿದೀವಿ ಅನ್ನೋದನ್ನ ಸತ್ಯಲಿಂಗ ನಮಗೆ ತಿಳಿಸಿದ್ದಾನೆ. ಗೌರವ ಪ್ರತಿಷ್ಠೆ ಮರ್ಯಾದೆಕ್ಕಿಂತ ಪ್ರಾಣ ಮುಖ್ಯ ಅನ್ನೋದನ್ನ ಅವರು ತಿಳಿಸಿದ್ದಾರೆ ನಮಗೆ. ಇನ್ಮುಂದೆ ಶ್ರೀಮಂತರು ಬಡವರು ವ್ಯತ್ಯಾಸ ಇಲ್ಲ, ಒಬ್ರಿಗೊಬ್ರು ಸಹಾಯ ಮಾಡಿಕೊಂಡು ಬದುಕಬೇಕು. ಆ ದಿನದಿಂದ ಸತ್ಯಪುರ ನಿಜವಾಗ್ಲೂ ಒಂದು ಆದರ್ಶ ಗ್ರಾಮವಾಗಿ ಬದಲಾಯಿತು. ಪ್ರಜೆಗಳು ಅವರ ಮನೆಗಳನ್ನೇ ಎಷ್ಟು ಸ್ವಚ್ಛವಾಗಿ ಇಟ್ಕೊಂಡ್ರೋ ಅವರ ಮನಸ್ಸನ್ನು ಕೂಡ ಅಷ್ಟೇ ಸ್ವಚ್ಛವಾಗಿ ಇಟ್ಕೊಂಡ್ರು. ಸತ್ಯಲಿಂಗ ಅದೇ ಊರಿನಲ್ಲಿದ್ದು ಅಲ್ಲಿರುವ ಎಲ್ರಿಗೂ ವೈದ್ಯನಾಗಿ ಗುರುವಾಗಿ ಬದಲಾದ. ಆ ಊರಿನವರು ಎಲ್ರು ಕೂಡ ಮರ್ಯಾದೆ ಗೌರವನ ಬಿಟ್ಬಿಟ್ಟು ಒಬ್ರಿಗೊಬ್ರು ಸಹಾಯ ಮಾಡ್ಕೊಳ್ಳಿಕ್ಕೆ ಶುರು ಮಾಡಿದ್ರು. ಈ ಕಥೆಯಲ್ಲಿರುವ ನೀತಿ ಏನು ಅಂದ್ರೆ, ಪ್ರಾಣನೇ ಇಲ್ದೆ ಬರೀ ಗೌರವ ಮರ್ಯಾದೆನ ಇಟ್ಕೊಂಡು ಏನ್ ಮಾಡೋದು? ನಾವು ಗೌರವ ಅನ್ನುವ ಹೆಸರಿನಲ್ಲಿ ಒಬ್ರತ್ರ ಇನ್ನೊಬ್ರು ಮಾತಾಡದೆ ಹೀಗಿರ್ಬೇಕು ಹಾಗಿರ್ಬೇಕು ಅಂತ ಅಂದ್ಕೊಂಡು ಬದುಕೋದನ್ನ ಬಿಟ್ಬಿಟ್ಟು ಒಬ್ರಿಗೆ ಇನ್ನೊಬ್ರು ಸಹಾಯ ಮಾಡ್ಕೊಂಡು ಬದುಕಿದ್ರೆ ಆವಾಗ ಗೌರವ ಮರ್ಯಾದೆ ನಮ್ಮನ್ನ ಹುಡ್ಕೊಂಡ್ ಬರುತ್ತೆ. ಒಂದ್ ಕಾಲದಲ್ಲಿ ಕುಶಲಪುರ ಅನ್ನುವ ಊರಿನಲ್ಲಿ ಪ್ರಜೆಗಳು ಎಲ್ರು ವ್ಯವಸಾಯ ಮಾಡ್ಕೊಂಡು ಸಂತೋಷವಾದ ಜೀವನ ಬಾಳ್ತಾ ಇದ್ರು. ಆ ಊರಿನಲ್ಲಿ ಶಕುಂತಲಾ ಕುಟುಂಬನೂ ವಾಸ ಮಾಡ್ತಿತ್ತು. ಶಕುಂತಲಾಗೆ ಒಬ್ಬ ಮಗ ಇದ್ದ. ಅವನ ಹೆಸರು ರಾಜೇಶ್. ರಾಜೇಶ್ ನೋಡಕ್ಕೆ ತುಂಬಾನು ಅಂದವಾಗಿದ್ದ. ಹೀಗೆ ದಿನಗಳು ಹೋಗ್ತಾ ಇತ್ತು. ಒಂದಿನ ಶಕುಂತಲಾ ಹತ್ತಿರ ಪಕ್ಕದ ಮನೆ ಪಂಕಜ, ಶಕುಂತಲಾ ಅತ್ತಿಗೆ, ಈ ವರ್ಷನಾದ್ರೂ ಊರಲ್ಲಿ ಎಲ್ರಿಗೂ ಹಬ್ಬದೋಟ ಹಾಕ್ತೀಯೋ ಇಲ್ವೋ? ಹೀಗಿರುವಾಗ ಆ ಸಮಯದಲ್ಲಿ ಅಲ್ಲಿಗೆ ಬಂದ ರಾಜೇಶ್ ಈ ರೀತಿ ಕೇಳ್ದ. ಅತ್ತೆ, ಹಬ್ಬದೂಟಕ್ಕೆ 1 ವರ್ಷ ಯಾಕೆ ಕಾಯ್ತಾ ಇರ್ಬೇಕು? ಇವಾಗ್ಲೇ ನಮ್ಮ ಮನೆಯೊಳಗಡೆ ಬಾ, ಮನೇಲಿ ಏನೇನಿದೆಯೋ ಎಲ್ಲಾನು ನಾನು ನಿನಗೆ ಬಡಿಸ್ತೀನಿ. ಹಬ್ಬದೂಟ ಅಂದ್ರೆ ನಿಮ್ ಮನೆಯೊಳಗಡೆ ಹೋಗಿ ಏನೇನ್ ಮಾಡಿಟ್ಟಿದಿರೋ ಅದನ್ನ ನನಗೆ ಬಡ್ಸೋದಲ್ಲ ಕಣ ರಾಜೇಶ್. ನಿನಗೆ ಮದ್ವೆ ಮಾಡುವಾಗ ಊರಿನವರು ಎಲ್ರಿಗೂ ಊಟ ಹಾಕ್ತಾರೆ ಅಲ್ವಾ, ಅದನ್ನ ಹೇಳ್ದೆ. ನೀನು ಇಷ್ಟು ಅಮಾಯಕನಾಗಿದ್ರೆ ಹೇಗೆ ನಾಳೆ ಮದ್ವೆ ಮಾಡ್ಕೊಂಡು ಹೆಂಡತಿ ಜೊತೆ ಜೀವನ ಹೇಗ್ ಬಾಳ್ತೀಯೋ ಏನೋ? ಅದನ್ನು ಕೇಳಿದ ರಾಜೇಶ್ ನಾಚಿಕೆ ಪಟ್ಟು ನಗುತ್ತಾ ಅಲ್ಲಿಂದ ಹೋದ. ಆವಾಗ ಶಕುಂತಲಾ ಪಂಕಜ ಹತ್ರ, ಇಲ್ಲಿ ನೋಡು ಪಂಕಜ, ನಾನು ನನ್ನ ಮಗನಿಗೋಸ್ಕರ ಒಂದು ಒಳ್ಳೆ ಹುಡುಗಿನ ಹುಡುಕ್ತಾನೆ ಇದ್ದೀನಿ. ನಮ್ಮ ಆಸ್ತಿ ಅಂತಸ್ತಿಗೆ ತಕ್ಕಂಗೆ ಒಬ್ಳು ಹುಡುಗಿ ಬೇಕಲ್ವಾ? ಎಷ್ಟೇ ಹುಡುಕಿದ್ರು ಕೂಡ ಅಂತ ಒಬ್ಳು ಹುಡುಗಿ ನನ್ನ ಮನೆಗೆ ಸಿಗ್ತಾನೆ ಇಲ್ವಲ್ಲ. ಇಲ್ಲಿ ನೋಡತ್ಗೆ 7 ಸಮುದ್ರವನ್ನ ದಾಟಿದವನು ಚಿಕ್ಕ ಕಾಲುವೆ ನೀರಲ್ಲಿ ಹೊಡ್ಕೊಂಡು ಹೋದಂತೆ. ಆ ರೀತಿ ನೀನು ಎಲ್ಲೆಲ್ಲೋ ಸಂಬಂಧಗಳನ್ನ ಹುಡುಕ್ತಾ ಇದೀಯ. ನೀನು ಬೇಗ ಅವನಿಗೆ ಮದುವೆ ಮಾಡಿಲ್ಲ ಅಂದ್ರೆ ನಿನ್ ಮಗ ನೋಡಕ್ಕೆ ಅಂದವಾಗಿದ್ದಾನೆ ಅಲ್ವಾ? ಯಾವಳಾದ್ರೂ ಒಬ್ಳು ಹುಡುಗಿ ಇಷ್ಟಪಟ್ರೆ ಆಮೇಲೆ ಅವಳ ಕೈ ಹಿಡ್ಕೊಂಡು ಬಂದು ಮನೆ ಮುಂದ್ಗಡೆ ನಿಲ್ತಾನೆ. ಇಲ್ಲಿ ನೋಡು ಪಂಕಜ, ನನ್ನ ಮಗನಿಗೆ ಸರಿಯಾದ ಜೋಡಿನ ನಾನು ಕರ್ಕೊಂಡು ಬಂದೇ ಬರ್ತೀನಿ. ಅಲ್ಲಿವರೆಗೂ ನನ್ನ ಮಗ ಯಾವುದೇ ಕೆಟ್ಟ ಕೆಲಸನೂ ಮಾಡಲ್ಲ ಅನ್ನುವ ನಂಬಿಕೆ ನನಗೆ ಅವನ ಮೇಲೆ ಇದೆ. ನೀನು ನನ್ನ ಮಗನ ಬಗ್ಗೆನೂ ನನ್ನ ಕುಟುಂಬದ ಬಗ್ಗೆನೂ ಆಲೋಚನೆ ಮಾಡೋದಕ್ಕಿಂತ ಮುಂಚೆ ಮೊದಲು ನಿನ್ನ ಕುಟುಂಬದ ಬಗ್ಗೆ ಯೋಚನೆ ಮಾಡ್ಕೊ. ಹಾಗಂತ ಸ್ವಲ್ಪ ಕಠಿಣವಾಗಿ ಮಾತಾಡಿ ಶಕುಂತಲಾ ಅಲ್ಲಿಂದ ಹೋದ್ರು. ಆವಾಗ ಪಂಕಜ ಈ ರೀತಿ ಅಂದ್ಕೊಂಡ್ಲು, ಈ ಶಕುಂತಲಾಗೆ ಕೋಪ ಜಾಸ್ತಿ. ಒಂದ್ ಮಾತು ನಾವು ಹೇಳ್ಬಾರ್ದು, ತಕ್ಷಣ ಅದಕ್ಕೆ ಒಂದು ಉತ್ತರನ ಕೊಟ್ಬಿಡ್ತಾರೆ. ಇಂಥ ಅತ್ತೆಗೆ ಎಂಥ ಸೊಸೆ ಬರ್ತಾಳೋ ಏನೋ. ಹಾಗಂತ ಅಂದ್ಕೊಂಡು ಪಂಕಜ ಅಲ್ಲಿಂದ ಹೋದ್ಲು. ದಿನಗಳು ಹೋಗ್ತಾ ಇತ್ತು. ಹೀಗಿರುವಾಗ ಒಂದಿನ ಶಕುಂತಲಾ ಹೂಗಿಡಗಳಿಗೆ ನೀರು ಹುಯ್ತಾ ಇದ್ದ ಆ ಸಮಯದಲ್ಲಿ ಅವಳ ಮಗ ರಾಜೇಶ್ ಒಬ್ಳು ಹುಡುಗಿನ ಕರ್ಕೊಂಡು ಮನೆ ಮುಂದ್ಗಡೆ ಬಂದು ನಿಂತ. ಅವನನ್ನ ನೋಡಿ, ಏನೋ ರಾಜೇಶ್ ಇದು, ಯಾರೀ ಹುಡುಗಿ? ನಿನ್ ಜೊತೆ ಈ ಹುಡುಗಿನ ಯಾಕೆ ಕರ್ಕೊಂಡು ಬಂದಿದೀಯ ನೀನು? ಅಮ್ಮ, ಈ ಹುಡುಗಿ ಹೆಸರು ಲಾವಣ್ಯ. ನಾನು 2 ವರ್ಷದಿಂದ ಇವಳನ್ನ ಪ್ರೀತಿಸ್ತಾ ಇದ್ದೀನಿ. ಆದ್ರೆ ನೀನ್ ನನ್ನನ್ನು ಅರ್ಥ ಮಾಡ್ಕೊಳ್ದೆ ಹೊರಗಡೆ ಏನೇನೋ ಸಂಬಂಧ ನೋಡ್ತಾ ಇದ್ದೆ. ನಮ್ಮಿಬ್ರಿಗೆ ಮದುವೆ ಮಾಡ್ಕೊಳಕ್ಕೆ ನೀನು ಒಪ್ಕೊಳ್ಳಲ್ಲ ಅಂತ ಗೊತ್ತು. ಅದಕ್ಕೆ ನಾನೇ ಮದುವೆ ಮಾಡ್ಕೊಂಡು ಕರ್ಕೊಂಡು ಬಂದ್ಬಿಟ್ಟೆ. ಏನೋ ಇದು, ನಾನು ನಿನ್ ಮೇಲೆ ನಿನ್ ಮದುವೆ ಮೇಲೆ ಎಷ್ಟು ಆಸೆ ಇಟ್ಕೊಂಡಿದ್ದೆ ಹೇಳು. ಆದ್ರೆ ನೀನು ಈ ರೀತಿ ಒಂದು ಕೆಲಸ ಮಾಡಿ ನಾನು ತಲೆ ಎತ್ತಿ ನಡೆದೇ ಇರುವ ಹಾಗೆ ಮಾಡ್ಬಿಟ್ಟಲ್ವೇನೋ. ಹಾಗಂತ ಹೇಳಿ ಶಕುಂತಲಾ ಮನೆಯೊಳಗಡೆ ಹೋಗಿ ಅಳ್ತಾ ಇದ್ರು. ಇದನ್ನ ನೋಡ್ತಾ ಇದ್ದ ರಾಜೇಶ್ ತಂದೆ ಶಕುಂತಲಾಳ ಹತ್ತಿರ, ಶಕುಂತಲಾ, ನಡೆದಿದ್ದೇನೋ ನಡೆದೋಯ್ತು. ಹೇಗೋ ನೀನು ನಿನ್ನ ಮಗನಿಗೆ ಒಳ್ಳೆ ಹುಡುಗಿನ ನೋಡಿ ಮದುವೆ ಮಾಡಿ ಇಡ್ಬೇಕು ಅಂತ ಅನ್ಕೊಂಡೆ. ಅವನಿಗೆ ಇಷ್ಟವಾದ ಹುಡುಗಿನ ಮದುವೆ ಮಾಡ್ಕೊಂಡಿದ್ದಾನೆ. ಇದರಲ್ಲಿ ನಿನಗೇನ್ ಸಮಸ್ಯೆ ಇದೆ ಹೇಳು? ಏನು, ಆ ಹುಡುಗಿಗೆ ಆಸ್ತಿ ಪಾಸ್ತಿ ಏನೂ ಇಲ್ಲ, ಆ ಹುಡುಗಿಗೆ ಓದು ಕೂಡ ಇಲ್ಲ. ಉಳಿದ ವಿಷಯದಲ್ಲಿ ಖಂಡಿತ ಆ ಹುಡುಗಿ ಒಳ್ಳೆ ಹುಡುಗಿ ಆಗಿರ್ತಾಳೆ ಅಂತ ನನಗೆ ನಂಬಿಕೆ ಇದೆ. ಏನ್ರಿ ಇದು, ನೀವು ಕೂಡ ಈ ರೀತಿ ಮಾತಾಡ್ತಾ ಇದ್ದೀರಾ? ಓದು ಬರಹ ಗೊತ್ತಿಲ್ಲದೆ ಇರುವ ಹುಡುಗಿನ ನಾಳೆ ಎಲ್ಲರ ಮುಂದ್ಗಡೆ ನನ್ನ ಸೊಸೆ ಅಂತ ಹೇಗೆ ಪರಿಚಯ ಮಾಡೋದು? ಅವಳು ಅವ್ರ ಹತ್ರ ಸರಿಯಾಗಿ ಮಾತಾಡಿಲ್ಲ ಅಂದ್ರೆ ನನ್ನ ಮಾನ ತಾನೇ ಹೋಗೋದು. ನನ್ನ ಸೊಸೆ ಹೇಗೇಗಿರ್ಬೇಕು ಅಂತ ಎಲ್ಲರ ಹತ್ರನೂ ಹೇಳಿದ್ದೀನಿ.
ಇವಾಗ ನನ್ನ ಸೊಸೆಗೆ ಓದು ಬರಹ ಕೂಡ ಗೊತ್ತಿಲ್ಲ ಅಂದ್ರೆ ಎಲ್ರೂ ನನ್ನ ನೋಡಿ ಏನ್ ಹೇಳ್ತಾರೆ? ಇಲ್ಲಿ ನೋಡು ಶಕುಂತಲಾ, ನೀನು ತುಂಬಾ ಬುದ್ಧಿವಂತೆ, ನಿನಗೆ ಧೈರ್ಯನೂ ಜಾಸ್ತಿ. ಹಾಗಿರುವಾಗ ನಿನ್ನ ಸೊಸೆನ ನಿನಗೆ ತಕ್ಕಂಗೆ ಬದಲಾಯಿಸ್ಕೊಳ್ಳೋದು ನಿನ್ ಕೈಯಲ್ಲಿದೆ. ಹಾಗೆ ಅವಳನ್ನ ಬದಲಾಯಿಸೋ, ಆವಾಗ ನಿನ್ನನ್ನು ನೋಡಿ ಯಾರು ತಮಾಷೆ ಮಾಡಲ್ಲ, ನೀನು ಕೂಡ ಸಂತೋಷವಾಗಿರ್ತೀಯ. ಅದನ್ನು ಕೇಳಿದ ಶಕುಂತಲಾ ಕೂಡ ಆ ಮಾತು ನಿಜಾನೇ ಅಂತ ಅಂದ್ಕೊಂಡು ಸೊಸೆನ ಬದಲಾಯಿಸ್ಬೋದು ಅಂತ ಅಂದ್ಕೊಂಡು ಮಗ ಹಾಗೂ ಸೊಸೆ ಇಬ್ರನ್ನ ಮನೆಯೊಳಗಡೆ ಕರ್ಕೊಂಡು ಬಂದ್ಲು. ಹೀಗೆ ದಿನಗಳು ಹೋಗ್ತಾ ಇತ್ತು. ಹೀಗಿರುವಾಗ ಪುನಃ ಒಂದಿನ ಪಕ್ಕದ ಮನೆ ಪಂಕಜ ಅಲ್ಲಿಗೆ ಬಂದ್ಲು. ಏನತ್ಗೆ, ನಿನ್ ಮಗ ನಿನ್ನತ್ರ ಹೇಳಿದೆ ಒಬ್ಳು ಹುಡುಗಿನ ಮದುವೆ ಮಾಡ್ಕೊಂಡು ಮನೆಗೆ ಕರ್ಕೊಂಡು ಬಂದ ಅಂತೆ, ನೀನು ಕೂಡ ಸರಿ ಅಂತ ಹೇಳಿದ್ಯಂತೆ. ಊರಲ್ಲಿರೋ ಎಲ್ರು ಇದ್ರ ಬಗ್ಗೆನೇ ಮಾತಾಡ್ತಿದ್ದಾರೆ. ಏನತ್ಗೆ, ನೀನು ನಿನ್ ಮಗನ ಮದುವೆ ಬಗ್ಗೆ ಏನೇನೋ ಕನಸು ಕಾಣ್ತಾ ಇದೆ. ಇವಾಗ ಕನ್ಸಿನಲ್ಲಿ ನಿನ್ ಮಗ ನೀರು ಇದ್ಬಿಟ್ನಾ? ಚೆನ್ನಾಗಿ ಓದಿರೋಳೆ ನನ್ ಮನೆ ಸೊಸೆ ಅಂತ ಹೇಳ್ದೆ, ನಿನ್ ಸೊಸೆ ಓದ್ಲೇ ಇಲ್ವಂತೆ. ಹಾಗಂತ ಹೇಳಿ ಪಂಕಜ ತಮಾಷೆ ಮಾಡ್ತಾ ಇದ್ಲು. ಅದನ್ನು ಕೇಳ್ತಾ ಇದ್ದ ಶಕುಂತಲಾಳಿಗೆ ಕೋಪ ತಲೆಗೆ ಹತ್ತಾ ಇತ್ತು. ಆದ್ರೆ ಆ ಕೋಪನ ಹೊರಗಡೆ ತೋರಿಸ್ಕೊಳ್ಳದೆ ಪಂಕಜ ಹತ್ರ ಈ ರೀತಿ ಹೇಳಿದ್ಲು. ನಾನು ನನ್ನ ಮಗನಿಗೆ ಒಳ್ಳೆ ಹುಡುಗಿನ ಮದುವೆ ಮಾಡಿಡ್ಬೇಕು ಅಂತ ಅಂದ್ಕೊಂಡೆ. ಅದಕ್ಕೋಸ್ಕರ ಸುಮಾರು ಸಂಬಂಧಗಳನ್ನ ಕೂಡ ಹುಡುಕ್ತೆ. ನಾನೇ ಹುಡುಕಿ ಮದುವೆ ಮಾಡಿಟ್ಟಿದ್ರು ಕೂಡ ಇಷ್ಟು ಅಂದವಾದ ಹುಡುಗಿ ನನ್ನ ಮನೆ ಸೊಸೆ ಆಗ್ತಿದ್ಲೋ ಏನೋ ಗೊತ್ತಿಲ್ಲ. ಇನ್ನು ಹಣದ ಬಗ್ಗೆ ಅಂತ ಹೇಳ್ತೀಯ? ಹಣ ಇವತ್ತಿರುತ್ತೆ, ನಾಳೆ ಹೋಗುತ್ತೆ. ಆ ಹಣನ ನಾವೇನು ಹೋಗುವಾಗ ಜೊತೆಗೆ ತಗೊಂಡು ಹೋಗ್ತೀವ? ಇನ್ನೊಂದು ಓದಿಲ್ಲ ಅಂದ್ರೆ ಯಾರು ಒಳ್ಳೆಯವ್ರಲ್ವಾ? ಒಳ್ಳೆ ಸಂಸ್ಕಾರ ಇರ್ಬೇಕು. ಒಬ್ಳು ಹುಡುಗಿ ಹತ್ರ ಒಳ್ಳೆ ಸಂಸ್ಕಾರ ಇದ್ರೆ ಅವಳು ಹೋದ ಕುಟುಂಬ ತುಂಬಾನು ಚೆನ್ನಾಗಿರುತ್ತೆ. ದೊಡ್ಡವ್ರಂದ್ರೆ ಗೌರವ ಇದೆ ನನ್ನ ಸೊಸೆಗೆ, ಅಷ್ಟು ಒಳ್ಳೆ ಗುಣಗಳು ಇದೆ. ಅವಳು ಒಳ್ಳೆ ಸೊಸೆನೆ. ಈ ಶಕುಂತಲಾನ ಎಷ್ಟು ಅವಮಾನ ಮಾಡ್ಬೇಕು ಅಂತ ನೋಡಿದ್ರು ಕೂಡ ಅವಳು ಬುದ್ಧಿವಂತಿಕೆಯಿಂದ ಮಾತಾಡಿ ಕೊನೆಗೆ ನಾನು ಅವಮಾನ ಪಟ್ಟು ವಾಪಸ್ ಹೋಗ್ತಾ ಇದ್ದೀನಿ. ಇವಳು ಸೊಸೆಗೆ ಮಧ್ಯದಲ್ಲಿ ಏನಾದ್ರೂ ಚಾಡಿ ಹೇಳಿ ಬೆಂಕಿ ಅಂಟಿಸೋಣ ಅಂತ ಬಂದ್ರೆ ನನ್ನ ಪ್ಲಾನು ವರ್ಕೌಟ್ ಆಗಿಲ್ಲ. ನಿನಗೆ ಇಷ್ಟ ಇಲ್ದೇ ಇರೋ ಹುಡುಗಿನ ಮದುವೆ ಮಾಡ್ಕೊಂಡು ಬಂದ್ರು ಕೂಡ ನಿನ್ನ ಸೊಸೆ ಮೇಲೆ ನಿನಗೆ ಇಷ್ಟು ನಂಬಿಕೆ ಪ್ರೀತಿ ಇದೆ ಅಂದ್ರೆ ಮಧ್ಯದಲ್ಲಿ ನಾನೇನ್ ಮಾಡ್ಬೇಕು? ಸರಿ ಅದ್ಕೆ ನಾನು ಬರ್ತೀನಿ. ಹಾಗಂತ ಅವಳ ಪ್ಲಾನು ನಡೀಲಿಲ್ಲ ಅನ್ನೋದ್ರಿಂದ ಸ್ವಲ್ಪ ಮುಖ ಬಾಡಿ ಹೋಗಿ ಪಂಕಜಾಲಿಂದ ಅವಳ ಮನೆಗೆ ಹೋದ್ಲು. ಮನೆಯಲ್ಲಿ ಶಕುಂತಲ ಒಬ್ಳೇ ಕೂತ್ಕೊಂಡಿರುವಾಗ ಅವಳ ಗಂಡ ಶಕುಂತಲ ಹತ್ರ, ನೋಡಿದ್ಯಾ ಶಕುಂತಲಾ, ನಿನಗೂ ನಿನ್ನ ಸೊಸೆ ಮಧ್ಯದಲ್ಲಿ ಏನಾದ್ರೂ ಒಂದು ಚಾಡಿ ಹೇಳಿ ನಿಮ್ಮಿಬ್ರನ್ನ ಬೇರೆ ಮಾಡ್ಬೇಕು ಅಂತ ಊರಿನಲ್ಲಿರುವ ಸುಮಾರು ಜನ ಪ್ರಯತ್ನ ಪಡ್ತಾ ಇದ್ದಾರೆ. ಆದ್ರೆ ನೀನು ಬುದ್ಧಿವಂತಿಕೆಯಿಂದ ಮಾತಾಡಿದೀಯಾ. ಇಲ್ಲಾಂದ್ರೆ ಏನಾದ್ರೂ ಹೇಳಿ ನಿನಗೂ ನನ್ನ ಸೊಸೆಗೂ ಜಗಳ ಬರೋ ತರ ಮಾಡಿರ್ತಾರೆ. ನಿಜವಾಗ್ಲೂ ನೀನು ತುಂಬಾ ಒಳ್ಳೆಯವಳು. ಹೌದ್ರಿ, ಯಾವಾಗ್ಲೂ ಈ ಪಂಕಜಾಳಿಗೆ ಅದೇ ಕೆಲ್ಸ. ನಮ್ಮ ಮನೇಲಿ ಏನ್ ಕಷ್ಟ ಬರುತ್ತೆ, ಏನ್ ಜಗಳ ಬರುತ್ತೆ ಅಂತ ನೋಡ್ತಾ ಕಾಯ್ತಾ ಇರ್ತಾಳೆ. ಇವಾಗ್ಲೂ ಅವಳು ಅದಕ್ಕೆ ಬಂದಿರೋದು. ಆದ್ರೆ ಇಂಥವ್ರ ಹತ್ರ ಯಾವ ಪ್ರಶ್ನೆಗೆ ಏನು ಉತ್ತರ ಕೊಡ್ಬೇಕು ಅಂತ ನನಗ್ ಚೆನ್ನಾಗಿ ಗೊತ್ತು. ನಮ್ಮ ಮನೇಲಿ ಏನೇ ಕಷ್ಟ ಏನೇ ಜಗಳ ಇದ್ರೂ ಸರಿ, ಹೊರಗಡೆ ಯಾರಿಗೂ ಅದು ಗೊತ್ತಾಗ್ಬಾರ್ದು. ಆ ರೀತಿ ನಾವು ನಡ್ಕೊಳ್ಬೇಕು. ಸರಿ, ಅದೆಲ್ಲ ಇರ್ಲಿ. ಸೊಸೆ ಅಡಿಗೆ ಮನೆಗೆ ಹೋಗಿದ್ದಾಳೆ. ಯಾವ ವಸ್ತು ಎಲ್ಲಿದೆ ಅಂತ ಅವಳಿಗೆ ಗೊತ್ತಿಲ್ಲ. ಸ್ವಲ್ಪ ನೀನು ಜೊತೆಗೇನೆ ಇದ್ದು ಅವಳಿಗೆ ಎಲ್ಲಾನು ಹೇಳಿಕೊಡು. ಆದ್ರೆ ಒಂದ್ ಮಾತು ನೆನ್ಪಲ್ಲಿಟ್ಕೋ, ಹೊಸ ಹುಡುಗಿ ಅಲ್ವಾ, ಕೋಪ ಮಾಡ್ಕೊಳ್ಬಾರ್ದು. ಸರಿ ರೀ. ಆದ್ರೆ ನೀವೇನೋ ಸೊಸೆ ನಿನ್ನೆ ಬಂದ್ಲು, ಆದ್ರೆ ಇವತ್ತೇ ಅವಳ ಮೇಲೆ ಇಷ್ಟು ಪ್ರೀತಿ ತೋರಿಸ್ತಾ ಇದ್ದೀರಾ? ನನ್ನ ಹತ್ರನೇ ಬಂದು ಸೊಸೆಗೋಸ್ಕರ ಮಾತಾಡ್ತಾ ಇದ್ದೀರಾ? ಏನ್ ವಿಷಯ? ಏನಿಲ್ಲ ಕಣೆ, ನಮ್ ಸೊಸೆ ಮುಖ ನೋಡಿದ್ರೇನೆ ತುಂಬಾ ಒಳ್ಳೆ ಹುಡುಗಿ ತರ ಕಾಣಿಸ್ತಾ ಇದ್ದಾಳೆ. ತುಂಬಾ ಅಮಾಯಕಳಾಗಿನೂ ಇದ್ದಾಳೆ. ಅದಕ್ಕೆ ಸ್ವಲ್ಪ ಸಹಾಯ ಮಾಡಕ್ ಹೇಳ್ದೆ ಅಷ್ಟೇ, ಬೇರೇನಿಲ್ಲ. ಸರಿ ರೀ, ನಾನು ಮಾತ್ರ ಏನೋ ಅವಳಿಗೆ ಹಿಂಸೆ ಕೊಡ್ತೀನಾ ಏನೋ? ನೋಡಿದ ಮೊದಲನೇ ದಿನಾನೇ ಅವಳು ನನಗೆ ತುಂಬಾ ಇಷ್ಟ ಆದ್ಲು. ಏನೋ ಓದಕ್ ಬರಲ್ಲ ಅಷ್ಟೇ, ಅದನ್ ಬಿಟ್ರೆ ಯಾವುದೇ ಕಷ್ಟನೂ ಇಲ್ಲ. ಹಾಗೆ ಅವರು ಮಾತಾಡ್ತಾ ಇದ್ದಾಗ ರಾಜೇಶ್ ಅಲ್ಲಿಗೆ ಬಂದ. ಅಮ್ಮ, ಅಪ್ಪ, ನಿಮ್ಮ ಹತ್ರ ಹೇಳ್ದೆ ಒಬ್ಳು ಹುಡುಗಿನ ಮದುವೆ ಮಾಡ್ಕೊಂಡು ಮನೆ ಕರ್ಕೊಂಡ್ ಬಂದ್ರೆ ನೀವು ಕೋಪ ಮಾಡ್ಕೊಳ್ತೀರಾ ಅಂತ ಅನ್ಕೊಂಡೆ. ಆದ್ರೆ ಲಾವಣ್ಯನ ನೀವಿಬ್ರು ಇಷ್ಟು ಚೆನ್ನಾಗಿ ನೋಡ್ಕೊಳ್ತೀರಾ ಅಂತ ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ನನ್ನನ್ನ ಕ್ಷಮಿಸ್ಬಿಡಿ. ನಿಮ್ಮಂತ ಅಪ್ಪ ಅಮ್ಮ ಸಿಕ್ಕಿದಕ್ಕೆ ನಾನು ಪುಣ್ಯ ಮಾಡಿರ್ಬೇಕು. ಲಾವಣ್ಯ ಓದಿಲ್ಲ ಅಂತ ಬೇಜಾರು ಮಾಡ್ಕೊಳ್ಬೇಡಮ್ಮ. ನಾನು ಅವಳಿಗೆ ಬೇಗ ಓದೋದು ಬರೆಯೋದೆಲ್ಲ ಕಲ್ಸ್ಕೊಡ್ತೀನಿ. ನಿಜಾನ ರಾಜೇಶ್? ಲಾವಣ್ಯಗೆ ಓದೋದು ಬರೆಯೋದು ಕಲಿಸ್ಕೊಡ್ತೀಯಾ? ಆ ಒಂದು ಕೆಲಸ ಮಾಡು, ಅದು ಸಾಕು. ಆವಾಗ ಇನ್ಮುಂದೆ ಯಾರು ನನ್ನ ಸೊಸೆನ ನೋಡಿ ಈ ಹುಡುಗಿ ಓದಿಲ್ವಾ ಅಂತ ಒಂದ್ ಪ್ರಶ್ನೆ ಕೂಡ ಕೇಳ್ಬಾರ್ದು. ಏನ್ ಶಕುಂತಲ ಇದು? ಈ ವಯಸ್ಸಲ್ಲಿ ಸೊಸೆಗೆ ಯಾಕೆ ಓದು? 2 ಮಕ್ಕಳನ್ನ ಹೆತ್ಕೊಟ್ರೆ ನಾವು ಅವಳನ್ನ ಚೆನ್ನಾಗಿ ನೋಡ್ಕೊಳ್ಬೋದಲ್ವಾ? ಹಾಗಲ್ಲ ರೀ, ನನ್ನ ಸೊಸೆಗೆ ಓದು ಬರಹ ಇಲ್ಲ ಅಂದ್ರೂ ಪರವಾಗಿಲ್ಲ. ಆದ್ರೆ ಪಂಕಜ ತರ ಯಾರು ಅವಳನ್ನ ನೋಡಿ ತಮಾಷೆ ಮಾಡಬಾರ್ದಲ್ವಾ? ಅದಕ್ಕೋಸ್ಕರನೇ ಹೇಳ್ತಾ ಇದ್ದೀನಿ.
ನನ್ನ ಸೊಸೆಗೆ ಓದು ಬರಹ ಎರಡೂ ಬರಬೇಕು, ಆವಾಗಲೇ ಅವಳು ಚೆನ್ನಾಗಿರೋದ್ರಿ. ಹಾಗಂತ ಹೇಳಿ ಶಕುಂತಲಾ ಅಲ್ಲಿಂದ ಹೋದ್ರು. ಎಲ್ರೂ ಅವ್ರವ್ರ ಕೆಲಸ ಮಾಡ್ಕೊಳ್ತಿದ್ರು. ಹೀಗೆ ದಿನಗಳು ಹೋಗ್ತಾ ಇತ್ತು. ಹಾಗೆ ರಾಜೇಶ್ ತನ್ನ ಹೆಂಡತಿ ಲಾವಣ್ಯಾಳಿಗೆ ರಾತ್ರಿ ಸಮಯದಲ್ಲಿ ಓದೋದು ಬರೆಯೋದು ಎಲ್ಲಾನು ಹೇಳಿಕೊಡ್ತಾ ಇದ್ದ. ಲಾವಣ್ಯ ಕೂಡ ಗಂಡ ಹೇಳಿಕೊಟ್ಟ ಹಾಗೆ ಓದು ಬರಹ ಎಲ್ಲಾನು ಕಲ್ತ್ಕೊಂಡು 10ನೇ ತರಗತಿ ಪರೀಕ್ಷೆಯನ್ನು ಬರೆದು ಅವಳು ಪಾಸ್ ಕೂಡ ಆದ್ಲು. ಆವಾಗ ಶಕುಂತಲಾ ಪಂಕಜ ಹತ್ತಿರ ಹೋಗಿ, ಪಂಕಜ ಪಂಕಜ ನಿನಗೆ ಧನ್ಯವಾದ ಹೇಳಕ್ಕೆ ಬಂದಿದ್ದೀನಿ. ನಿನ್ನಿಂದಾನೆ ಇವತ್ತು ನನ್ನ ಸೊಸೆ 10ನೇ ಪರೀಕ್ಷೆಯಲ್ಲಿ ಪಾಸಾಗಿದ್ದಾಳೆ. ಇದೆಲ್ಲದಕ್ಕೂ ಕಾರಣ ನೀನೇ. ಏನದ್ಕೆ ಏನ್ ಹೇಳ್ತಾ ಇದ್ದೀರಾ? ನಿಮ್ಮ ಸೊಸೆ 10ನೇ ತರಗತಿಯಲ್ಲಿ ಪರೀಕ್ಷೆ ಬರೆದು ಪಾಸಾಗಿದ್ದಕ್ಕೆ ನಾನೇನು ಕಾರಣ? ನಾನು ಏನೂ ಮಾಡಲೇ ಇಲ್ಲ ಅಲ್ವಾ? ಏನಿಲ್ಲ ಪಂಕಜ, ಆ ದಿನ ನೀನು ಮಾತ್ರ ನನ್ನ ಮನೆಗೆ ಬಂದು ನಿನ್ನ ಸೊಸೆಗೆ ಓದು ಬರಹ ಏನು ಗೊತ್ತಿಲ್ವಾ ಅಂತ ತಮಾಷೆ ಮಾಡಲಿಲ್ಲ ಅಂದರೆ ನನಗೆ ಅವಳನ್ನ ಓದಿಸ್ಬೇಕು ಅನ್ನೋ ಯೋಚನೆ ಬರ್ತಿರ್ಲಿಲ್ಲ. ಇವತ್ತು ನಿನ್ನಿಂದ ತಾನೇ ಅವಳು ಓದಿರೋದು, ಅದಕ್ಕೆ ಅವಳು ಪರೀಕ್ಷೆಯಲ್ಲಿ ಪಾಸಾಗಿದ್ದ ವಿಷಯನ ಮೊದಲು ನಿನ್ನ ಹತ್ರನೇ ಹೇಳಬೇಕು ಅಂತ ಬಂದೆ. ತಗೋ ಈ ಸ್ವೀಟ್ ತಿನ್ನು. ಹಾಗೆ ಸೊಸೆಗೆ ಓದು ಬರಹ ಗೊತ್ತಿಲ್ಲ ಅಂತ ತಮಾಷೆ ಮಾಡಿದ ಪಂಕಜಾಳಿಗೆ ಶಕುಂತಲಾ ಪಾಠ ಕಲಿಸ್ಕೊಟ್ಲು. ಸೊಸೆ 10ನೇ ತರಗತಿ ಪಾಸಾದ್ಲ ಅನ್ನುವ ವಿಷಯನ ಹೇಳಿ ಪಂಕಜ ಬಾಯಲ್ಲಿ ಒಂದು ಸ್ವೀಟ್ನ ಇಟ್ಲು. ಇದೆಲ್ಲವನ್ನು ಕೇಳ್ತಾ ಇದ್ದ ಪಂಕಜ ಅವಳಿಂದಾನೇ ಇದೆಲ್ಲ ನಡೀತು ಅಂತ ಅವಳನ್ನ ಅವಳೇ ಬೈಕೊಂಡ್ಲು. ಹಾಗೆ ಶಕುಂತಲಾ ತನ್ನ ಮನೆಗೆ ಬಂದಿರುವ ಸೊಸೆನ ಯಾರು ಏನು ಹೇಳಲೇಬಾರ್ದು ಅಂತ ತನ್ನ ಸೊಸೆನ ಚೆನ್ನಾಗಿ ಓದಕ್ಕೆ ಹೇಳಿದ್ಲು. ಹಾಗೆ ಅವರ ಮಧ್ಯದಲ್ಲಿ ಏನೇ ಜಗಳ ಇದ್ರೂ ಏನೇ ಕಷ್ಟ ಇದ್ರೂ ಅದನ್ನ ಹೊರಗಡೆ ಇರೋರ ಹತ್ರ ಮಾತ್ರ ಹೇಳಲ್ಲ. ಯಾರನ್ನು ಹೊರಗಡೆ ಇರೋರ ಹತ್ರ ಅವರು ಬಿಟ್ಕೊಡೋದು ಕೂಡ ಇಲ್ಲ. ಹಾಗೆ ಅವರ ಕುಟುಂಬ ಆ ಊರಿನಲ್ಲಿ ತುಂಬಾ ಚೆನ್ನಾಗಿ ಬಾಳ್ತಾ ಇತ್ತು.